ಒಂದು ಅಳಿಲಿತ್ತಂತೆ. ಆ ಅಳಿಲು ಒಂದು ಕೆಲ್ಸಕ್ಕೆ ಹೋಗ್ತಿತ್ತು. ಕೆಲಸ ಏನು? ಬಾದಾಮಿ ಸುಲಿಯುವಂತ ಕೆಲಸ. 100 kg ಬಾದಾಮಿಯನ್ನ ಸುಲಿದ್ರೆ ಆ ಅಳಿಲಿಗೆ 10 kg ಬಾದಾಮಿಯನ್ನ ಸಂಬಳವನ್ನಾಗಿ ಕೊಡ್ತಿದ್ರು. ಸೊ ಆ ಅಳಿಲು ಒಂದು ವಾರ ಕುತ್ಕೊಂಡು 100 kg ಬಾದಾಮಿ ಸಿಪ್ಪೆಯನ್ನ ಸುಲಿದು 10 kg ಬಾದಾಮಿಯನ್ನ ಸಂಪಾದನೆ ಮಾಡುತ್ತೆ. ಆಮೇಲೆ ಅದಕ್ಕೆ ಅನ್ಸುತ್ತೆ, ಇನ್ನೊಂದು 500 kg ಸುಲಿದ್ಬಿಡೋಣ, 50 kg ಸಿಗುತ್ತೆ, ಆರಾಮಾಗಿ ಒಂದು ವರ್ಷ ಇದ್ಬಿಡ್ಬೋದು ಆರಾಮಾಗಿ ಅಂತ ಹೇಳಿ 500 kg ಬಾದಾಮಿ ಸಿಪ್ಪೆಗಳನ್ನು ಕೂಡ ಒಂದು ತಿಂಗಳು ಕುತ್ಕೊಂಡು ಸುಲಿಯುತ್ತೆ. 500 kg ಸುಲಿದಾಗ ಎಷ್ಟು kg ಸಿಕ್ತು? 50 kg ಬಾದಾಮಿ ಸಂಬಳವಾಗಿ ಸಿಕ್ತು. ಸೊ 50 kg ಬಾದಾಮಿನೂ ಕೂಡ ತಗೊಂಡು ಹೋಗಿ ಒಂದು ಕಡೆ ಸ್ಟೋರ್ ಮಾಡಿಕೊಂಡು ಆರಾಮಾಗಿ ತನ್ನ ಗೂಡಲ್ಲದು ತಿಂತಾ ಕೂತ್ಕೊಳ್ಳುತ್ತೆ. 1 ವಾರ ತಿನ್ನುತ್ತೆ, 2 ವಾರ ತಿನ್ನುತ್ತೆ, 3ನೇ ವಾರಕ್ಕೆ ಆಲ್ರೆಡಿ ಹಲ್ಲು ನೋವು ಶುರುವಾಗ್ಬಿಡುತ್ತೆ. ಯಾಕೆ ಅಂತ ನೋಡಿದಾಗ ಆ ಬಾದಾಮಿ ಸಿಪ್ಪೆಗಳನ್ನ ಸುಲಿದು ಅದ್ರ ಹಲ್ಲೆಲ್ಲ ಸೌದೋಗ್ಬಿಡುತ್ತೆ. ಅದೇನಂತ ಯೋಚನೆ ಮಾಡ್ತು, ಚೆನ್ನಾಗಿ ಸುಲಿದ್ಬಿಟ್ಟು ನಾಳೆ ಕುತ್ಕೊಂಡು ತಿಂತೀನಿ ಅಂತ ಯೋಚನೆ ಮಾಡ್ತು. ಇದೇ ಒಂದು ಪರಿಸ್ಥಿತಿಲಿ ಎಷ್ಟೋ ಜನ ಇದ್ದಾರೆ. ನಾವೇನು ಮಾಡ್ತೀವಿ, ನಾಳೆ ರಿಟೈರ್ಮೆಂಟ್ ಲೈಫ್ ಚೆನ್ನಾಗಿರಲಿ ಅಂತ ಇವಾಗ ದುಡಿತೀವಿ, ಬಟ್ ಇವತ್ತಿನ ಕ್ಷಣಗಳನ್ನ ಬದುಕೋದನ್ನ ಮರ್ತ್ಕೊಳ್ತೀವಿ. ನಾಳೆಗೋಸ್ಕರ ಬದುಕೋದು ತಪ್ಪಲ್ಲ, ಬಟ್ ನಾಳೆಗೋಸ್ಕರ ಬದುಕ್ತಾ ಇವತ್ತು ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದಾಗಿರ್ಬೋದು, ನಿಮ್ಮ ಬಗ್ಗೆ ನೀವು ಕೇರ್ ತಗೊಳ್ಳೋದಾಗಿರ್ಬೋದು, ನಿಮ್ಮ ಹೆಲ್ತ್ ಬಗ್ಗೆ ಕೇರ್ ತಗೊಳ್ಳೋದಾಗಿರ್ಬೋದು, ಇವನ್ನ ಯಾವತ್ತೂ ಕೂಡ ಮರಿಬೇಡಿ. ಬಿಕಾಸ್ ನಿಮ್ಮ ಕೆಲಸಕ್ಕೆ ರಿಟೈರ್ಮೆಂಟ್ 60 ವರ್ಷಕ್ಕೆ ಹೌದು, ಬಟ್ ಜೀವನದಲ್ಲಿ ರಿಟೈರ್ಮೆಂಟ್ ಯಾವಾಗ ಬೇಕಾದರೂ ನೆಕ್ಸ್ಟ್ ಸೆಕೆಂಡಲ್ಲೇ ಬೇಕಾದರೂ ಆಗ್ಬೋದು.